ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ಅಪ್ಪು ಕನ್ನಡದ ಮನೆ ಮನೆಗಳಲ್ಲಿ ಮನೆ ಮಾತಾದ ಹೆಸರು. ಹೌದು, ನಮ್ಮ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ನಾವು ಪ್ರೀತಿಯಿಂದ ಅಪ್ಪು ಅಂತ ಕರಿತೀವಿ. ಸೊ ಇವತ್ತು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಈ ದ ಪವರ್ಫುಲ್ ಪೀಪಲ್ ಸೆಗ್ಮೆಂಟ್ನ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಅಣ್ಣವರ ಮಗ. ಅಪ್ಪು ಅವ್ರನ್ನ ಬಹಳ ಬೇಗ ಕಳ್ಕೊಂಡ್ಬಿಟ್ವಿ. ಇದು ಕನ್ನಡಕ್ಕೆ, ಕರ್ನಾಟಕಕ್ಕೆ ಆದ ನಷ್ಟ. ಅವರು ನಮ್ಮ ಜೊತೆ ಫಿಸಿಕಲಿ ಇವತ್ತು ಇಲ್ಲದೆ ಇರ್ಬೋದು, ಆದರೆ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಸದಾ ಜೀವಂತವಾಗಿರ್ತಾರೆ. ಅವರು ನಡೆದು ಬಂದ ದಾರಿನ ನಾವು ಒಂದು ಸ್ಫೂರ್ತಿಯಾಗಿ ತಗೊಂಡು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಬೋದು ಅನ್ನೋದನ್ನ ಮಾತಾಡೋಣ. ನಾವು ಪುನೀತ್ ರಾಜ್ಕುಮಾರ್, ನಮ್ಮ ಅಣ್ಣವರ ಕುಟುಂಬ ನೋಡಿದ್ರೆ ನಮಗೆ ಫಸ್ಟ್ ನೆನಪಾಗೋದು ಸಿಂಪ್ಲಿಸಿಟಿ. ಎಷ್ಟೇ ಸೂಪರ್ ಸ್ಟಾರ್ ಆಗಿರಲಿ, ಅವರ ಅಣ್ಣವರಾಗಿರಲಿ, ಮಕ್ಕಳಾಗಲಿ, ಯಾವಾಗಲೂ ಸಿಂಪ್ಲಿಸಿಟಿನ ಫಾಲೋ ಮಾಡಿದ್ದಾರೆ. ಎರಡನೇದಾಗಿ ಡೆಡಿಕೇಶನ್. ಅವ್ರನ್ನ ನಾವು ಅಪ್ಪು ಚಿತ್ರದಿಂದ ನೋಡ್ತಾನೆ ಇದ್ದೀವಿ. ಅವ್ರ ಮೂವಿಗಳಲ್ಲಿ ಅವ್ರ ಫಿಟ್ನೆಸ್, ಅಪ್ಪು ಅವರ ಫಿಟ್ನೆಸ್ ಮತ್ತು ಡಿಸಿಪ್ಲಿನ್ಗೆ ಬಹಳ ಹೆಸರುವಾಸಿ. ಮೂರನೇದಾಗಿ ಕನ್ನಡದ ಪ್ರೇಮ. ಅಣ್ಣವರು ಮತ್ತು ಅಣ್ಣವರ ಕುಟುಂಬದ ಕನ್ನಡ ಪ್ರೇಮನ ನಾವು ಬರೀ ಮಾತಲ್ಲಿ ಹೇಳೋಕ್ಕಾಗಲ್ಲ. ಅವ್ರು ಮಾಡಿರುವಂಥ ಕೆಲಸಗಳು ಒಂದೋ ಎರಡೋ. ಮಡ್ರಾಸಲ್ಲಿದ್ದ ಸಿನಿ ಇಂಡಸ್ಟ್ರಿನ ಕರ್ನಾಟಕಕ್ಕೆ ತಂದರು. ಗೋಕಾಕ್ ಚಳುವಳಿ ಅಂತ ಚಳುವಳಿನ ಲೀಡ್ ಮಾಡಿದ್ರು. ಎಂತೆಂಥ ಒಳ್ಳೆ ಚಿತ್ರಗಳನ್ನು ನಮ್ಮ ಕನ್ನಡ ಸಿನಿರಂಗಕ್ಕೆ ಕೊಟ್ಟಿದ್ದಾರೆ. ನಾಲ್ಕನೇದು, ನಾವು ಸಮಾಜದಿಂದ ಏನಾರು ಒಂದು ಪಡ್ಕೊಂಡ್ಮೇಲೆ ನಾವು ಸಮಾಜಕ್ಕೆ ಏನಾರು ಕೊಡಲೇಬೇಕಲ್ವ. ಅಪ್ಪು ಅವರು ಇಷ್ಟೊಂದು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ. ನಮ್ಮಲ್ಲಿ ಎಷ್ಟಾಗುತ್ತೋ ನಮ್ಮ ಸಮಾಜಕ್ಕೆ ಅಷ್ಟು ಕೊಡಬೇಕು ಅನ್ನೋದನ್ನು ಕೂಡ ಅವರಿಂದ ನಾವು ಕಲಿಬೋದು. ಹೀಗೆ ಒಬ್ಬ ನಟನಾಗಿ ಬರೀ ನಟನೆ ಮಾಡಿ ಸಂಪಾದನೆ ಮಾಡೋದಷ್ಟೇ ಅಲ್ಲ, ಒಬ್ಬ ಮಾದರಿ ನಾಯಕನಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ನಮ್ಮ ಅಪ್ಪು ಅವರು ತೋರಿಸ್ಕೊಟ್ಟಿದ್ದಾರೆ.